ಪ್ರತಿಕ್ರಿಯೆ ಏನು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಿನಿಸ್ಟರ್ಸು ಈಗ 2 ವರ್ಷದಿಂದ ದೆಹಲಿನಲ್ಲೇ ಓಡಾಡ್ತಾ ಇದ್ದೀವಿ. ನಮ್ಮ ಸ್ಟೇಟಿಗೆ ಏನು ಅನ್ಯಾಯ ಆಗಿದೆ, ಸುಮಾರು 1% ಅಷ್ಟು ಲಾಸ್, ಅರೌಂಡ್ 80,000 crore ಅಂತ ಏನು ಹೇಳ್ತೀವಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ GSTನಲ್ಲಿ ನಂಬರ್ 2 ಇದ್ದೀವಿ. GDP ಗ್ರೋತ್ನಲ್ಲಿ ವಿ ಆರ್ ಅಮಂಗ್ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸು. ಸೊ ಇದೆಲ್ಲದರ ನಡುವೆ ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳಿ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಬ್ಯಾಂಗ್ಳೂರಿನ ಅಭಿವೃದ್ಧಿ ಆಯಿತು, ಇರಿಗೇಷನ್ ಪ್ರಾಜೆಕ್ಟ್ಸಿನ ಅಭಿವೃದ್ಧಿ, ಏಮ್ಸ್ ಫಾರ್ ಕರ್ನಾಟಕ ಅಂತ ಹೇಳ್ತಾ ಇದ್ದೀವಿ. ಅದು ಇನ್ನಾದರೂ ನಮ್ಮ ಕನಸು ನನಸಾಗ್ತಾ ಇಲ್ಲ. ಸೊ ಇಂಥ ಒಂದು ಬಡ್ಜೆಟ್ಟು ಸ್ಟೇಟಿಗೆ ಸ್ಪೆಸಿಫಿಕ್ಕಾಗಿ ಗ್ರೋತಿಗೆ, ಈಗ ವಿಕಸಿತ್ ಭಾರತ್ ಅಂತ ಹೇಳ್ತಾರೆ. ಸೊ ಈಗ AI ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಂಡಸ್ಟ್ರೀಸಿಗೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಬಡ್ಜೆಟ್ಸು, ಗ್ರೋತ್ ಆಫ್ ಇಂಡಸ್ಟ್ರೀಸು. ಸೊ ಆದರೂ ಕೂಡ ಸ್ಟೇಟ್ ವಿಚ್ ಆರ್ ರಿಯಲಿ ಪರ್ಫಾರ್ಮಿಂಗ್ ವೆಲ್, ಅಲ್ಲಿರುವಂತಹ ಪೊಟೆನ್ಷಿಯಲಿಗೆ ಸ್ಪೆಸಿಫಿಕ್ಕಾಗಿ ಬಡ್ಜೆಟ್ನಲ್ಲಿ ಕ್ಲಾರಿಟಿ ಇಲ್ಲ. ಮೇಡಮ್, IT ಸೆಕ್ಟರ್ಗೆ ಅನುಕೂಲ